ಇದು ಒಂದೇ ಮಾತ್ರ ಕೆಲಸ ಮಾಡಬೇಕು, ಇದರಲ್ಲೇ ನೀವು ಇರಬೇಕು ಅನ್ನೋದನ್ನು ಹಿಂದಿನ ಕೆಲವು ನಿಬಂಧನೆಗಳನ್ನು ನಮ್ಮ ಮೇಲೆ ಹೇರಲಾಗಿದೆ. ಆದರೆ ಇವತ್ತು ನಾವು ಸ್ವತಂತ್ರ ಆಗಿದ್ದೀವಿ, ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ. ನಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಕೂಡ ಇಂಜಿನಿಯರ್ ಆಗಬೇಕು, IT ಯಲ್ಲಿ ಇರಬೇಕು, ವಿದೇಶಗಳಲ್ಲಿ ಕೂಡ ಓದಬೇಕು ಅನ್ನೋ ದೃಢ ಸಂಕಲ್ಪ ಈ ಸಮಾವೇಶದಿಂದ ಒಂದು ಸಂದೇಶವನ್ನು ತಾವು ಒಯ್ಯಬೇಕಾಗಿದೆ. ಕೇವಲ ಇದೇ ವೃತ್ತಿಗೆ ನಾವು ಇರದೆ ಇದನ್ನ ಜೊತೆಗೆ ಬೇರೆ ಬೇರೆ ಕಸುಬುಗಳಿಗೆ, ಕಾರ್ಯಗಳಿಗೆ, ಉದ್ಯಮಿಗಳಿಗೆ ನಮ್ಮ ಸಮುದಾಯ ಹೋದಾಗ ಮಾತ್ರ ನಾವು ಇತರ ಸಮಾಜದಂತೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಾ ಇದೆ. ವಿಶೇಷವಾಗಿ ನೇಕಾರಿಕೆ ಬಹಳಷ್ಟು ಕಷ್ಟದಲ್ಲಿದೆ. ಸರ್ಕಾರ ಎಷ್ಟೇ ನಾವು ಇವತ್ತು ಸಹಕಾರ ಮಾಡಿದ್ರೆ ಅದನ್ನು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಹೀಗಾಗಿ ಇದರ ಜೊತೆಗೆ ತಾಂತ್ರಿಕ ಅತ್ಯಂತ ಟೆಕ್ನಾಲಜಿ ಬಂದಿದೆ, ಅದನ್ನು ಬಳಸುವಂಥ ಅವಶ್ಯಕತೆ ಇದೆ. ವಿಶೇಷವಾಗಿ ನಾನು ಧರಮ್ ಸಿಂಗ್ ಖಾತೆಯಲ್ಲಿ ಪ್ರಥಮ ಮಂತ್ರಿ ಆದಾಗ ನಾನು ಟೆಕ್ಸ್ಟೈಲ್ ಮಂತ್ರಿ ಆಗಿ ಈ ಸಮಾಜದ ಬಹಳಷ್ಟು ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಮೊದಲ ಮಂತ್ರಿ ಆಗಿದ್ದೆ ಟೆಕ್ಸ್ಟೈಲು. ಸೊ ಆ ಸಂದರ್ಭದಲ್ಲಿ ನಮ್ಮ ಕೊಡುಗೆ ಸರ್ಕಾರದ 4 ರೂಪಾಯಿ ಚಿಲ್ಲರೆ ಒಂದು ಯೂನಿಟ್ಗೆ ದರವನ್ನು ನಿಗದಿ ಮಾಡಿದ್ದು. ನಾವು ಬಂದ ಮೇಲೆ ₹1.25 ಆವಾಗೇನು ಮಾಡಿದ್ದೀವಿ, ಇವತ್ತು ಕೂಡ ಅದೇ ರೇಟನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಖುಷಿ ಆಗ್ತಾ ಇದೆ. ಹೀಗಾಗಿ ಇನ್ನೂ ಅನೇಕ ಸಮಸ್ಯೆಗಳನ್ನು ನಿಮ್ಮ ಮುಖಂಡರು ನಮ್ಮ ಗಮನಕ್ಕೆ, ನಮ್ಮ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಖಂಡಿತವಾಗಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ. ದೇವಾಂಗ ಸಮಾಜ ಈ 100 ವರ್ಷ ಸಂಭ್ರಮದಲ್ಲಿ ಬಹಳಷ್ಟು ಬದಲಾವಣೆ ಆಗಿ ನೀವು ಎಲ್ಲ ಮುಖ್ಯವಾಹಿನಿಗಳಿಗೆ ಎಲ್ಲ ರಂಗಗಳಲ್ಲಿ ಪ್ರವೇಶ ಮಾಡಿ ನಾವು ಕೂಡ ಎಲ್ಲದರಲ್ಲಿ ಮಾಡಲಿಕ್ಕೆ ಸಮರ್ಥರಿದ್ದೀವಿ ತೋರಿಸಬೇಕಾದ ಕಾಲಘಟ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸಮಾವೇಶ ಅತ್ಯಂತ ಯಶಸ್ವಿ ಆಗಲಿ. ಬಹಳಷ್ಟು ಮಾನ್ಯರೇ ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಅನುಭವಗಳನ್ನು, ಅವ್ರದ್ದೇ ಆದಂಥ ಸಂದೇಶಗಳನ್ನು ಈ ಸಮುದಾಯಕ್ಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ರಮೇಶ್ ಅವರ ನೇತೃತ್ವದಲ್ಲಿ ಈ ಸಮುದಾಯ ಇನ್ನಷ್ಟು ಪ್ರಗತಿ ಹೊಂದಲಿ ಅನ್ನೋ ಮಾತನ್ನು ಹೇಳುತ್ತಾ ಈ ಸಮಾವೇಶ ಯಶಸ್ವಿ ಆಗಲಿ. ತಾವು ಇತರ ಮುಖ್ಯವಾಹಿನಿಗೆ ಬರಬೇಕಂತ ಹೇಳುತ್ತಾ ನಾ ಬೇರೆ ಕಾರ್ಯಕ್ರಮ ವಿರುದ್ಧ ಸ್ವಾಮೀಜಿಯವರ ತಮ್ಮ ಆಶೀರ್ವಾದವನ್ನು ಪಡೆದು ನಾನು ನಿರ್ವಹಿಸಿದ್ದೇನೆ. ಮುಂದೆ ಕಾರ್ಯಕ್ರಮ ಬರಲಿ, ಸಾಕಷ್ಟು ನಿಮ್ಮ ಪ್ರಗತಿಯಂತ ಚರ್ಚೆಗಳಾಗಲಂತ ಹಾರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರೂ. ನಿಮಗೆ ಇದು ಒಂದೇ ಮಾತ್ರ ಕೆಲಸ ಮಾಡಬೇಕು, ಇದರಲ್ಲೇ ನೀವು ಇರಬೇಕು ಅನ್ನೋದನ್ನು ಹಿಂದಿನ ಕೆಲವು ನಿಬಂಧನೆಗಳನ್ನು ನಮ್ಮ ಮೇಲೆ ಹೇರಲಾಗಿದೆ. ಆದರೆ ಇವತ್ತು ನಾವು ಸ್ವತಂತ್ರ ಆಗಿದ್ದೀವಿ, ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ. ನಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಕೂಡ ಇಂಜಿನಿಯರ್ ಆಗಬೇಕು, IT ಯಲ್ಲಿ ಇರಬೇಕು, ವಿದೇಶಗಳಲ್ಲಿ ಕೂಡ ಓದಬೇಕು ಅನ್ನೋ ದೃಢ ಸಂಕಲ್ಪ ಈ ಸಮಾವೇಶದಿಂದ ಒಂದು ಸಂದೇಶವನ್ನು ತಾವು ಒಯ್ಯಬೇಕಾಗಿದೆ. ಕೇವಲ ಇದೇ ವೃತ್ತಿಗೆ ನಾವು ಇರದೆ ಇದನ್ನ ಜೊತೆಗೆ ಬೇರೆ ಬೇರೆ ಕಸುಬುಗಳಿಗೆ, ಕಾರ್ಯಗಳಿಗೆ, ಉದ್ಯಮಿಗಳಿಗೆ ನಮ್ಮ ಸಮುದಾಯ ಹೋದಾಗ ಮಾತ್ರ ನಾವು ಇತರ ಸಮಾಜದಂತೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಾ ಇದೆ. ವಿಶೇಷವಾಗಿ ನೇಕಾರಿಕೆ ಬಹಳಷ್ಟು ಕಷ್ಟದಲ್ಲಿದೆ. ಸರ್ಕಾರ ಎಷ್ಟೇ ನಾವು ಇವತ್ತು ಸಹಕಾರ ಮಾಡಿದ್ರೆ ಅದನ್ನು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಹೀಗಾಗಿ ಇದರ ಜೊತೆಗೆ ತಾಂತ್ರಿಕ ಅತ್ಯಂತ ಟೆಕ್ನಾಲಜಿ ಬಂದಿದೆ, ಅದನ್ನು ಬಳಸುವಂಥ ಅವಶ್ಯಕತೆ ಇದೆ. ವಿಶೇಷವಾಗಿ ನಾನು ಧರಮ್ ಸಿಂಗ್ ಖಾತೆಯಲ್ಲಿ ಪ್ರಥಮ ಮಂತ್ರಿ ಆದಾಗ ನಾನು ಟೆಕ್ಸ್ಟೈಲ್ ಮಂತ್ರಿ ಆಗಿ ಈ ಸಮಾಜದ ಬಹಳಷ್ಟು ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಮೊದಲ ಮಂತ್ರಿ ಆಗಿದ್ದೆ ಟೆಕ್ಸ್ಟೈಲು. ಸೊ ಆ ಸಂದರ್ಭದಲ್ಲಿ ನಮ್ಮ ಕೊಡುಗೆ ಸರ್ಕಾರದ 4 ರೂಪಾಯಿ ಚಿಲ್ಲರೆ ಒಂದು ಯೂನಿಟ್ಗೆ ದರವನ್ನು ನಿಗದಿ ಮಾಡಿದ್ದು. ನಾವು ಬಂದ ಮೇಲೆ ₹1.25 ಆವಾಗೇನು ಮಾಡಿದ್ದೀವಿ, ಇವತ್ತು ಕೂಡ ಅದೇ ರೇಟನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಖುಷಿ ಆಗ್ತಾ ಇದೆ. ಹೀಗಾಗಿ ಇನ್ನೂ ಅನೇಕ ಸಮಸ್ಯೆಗಳನ್ನು ನಿಮ್ಮ ಮುಖಂಡರು ನಮ್ಮ ಗಮನಕ್ಕೆ, ನಮ್ಮ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಖಂಡಿತವಾಗಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ. ದೇವಾಂಗ ಸಮಾಜ ಈ 100 ವರ್ಷ ಸಂಭ್ರಮದಲ್ಲಿ ಬಹಳಷ್ಟು ಬದಲಾವಣೆ ಆಗಿ
ನೀವು ಎಲ್ಲ ಮುಖ್ಯವಾಣಿಗಳಿಗೆ ಎಲ್ಲ ರಂಗಗಳಲ್ಲಿ ಪ್ರವೇಶ ಮಾಡಿ ನಾವು ಕೂಡ ಎಲ್ಲದರಲ್ಲಿ ಮಾಡಲಿಕ್ಕೆ ಸಮರ್ಥರಿದ್ದೀವಿ ತೋರಿಸಬೇಕಾದ ಕಾಲಘಟ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸಮಾವೇಶ ಅತ್ಯಂತ ಯಶಸ್ವಿ ಆಗಲಿ. ಬಹಳಷ್ಟು ಮಾನ್ಯರೇ ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಅವ್ರದ್ದೇ ಅಂತ ಅನುಭವಗಳನ್ನು, ಅವ್ರದ್ದೇ ಅಂತ ಸಂದೇಶಗಳನ್ನು ಈ ಸಮುದಾಯಕ್ಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ರಮೇಶ್ ಅವರ ನೇತೃತ್ವದಲ್ಲಿ ಈ ಸಮುದಾಯ ಇನ್ನಷ್ಟು ಪ್ರಗತಿ ಹೊಂದಲಿ ಅನ್ನೋ ಮಾತನ್ನು ಹೇಳುತ್ತಾ ಈ ಸಮಾವೇಶ ಯಶಸ್ವಿ ಆಗಲಿ. ತಾವು ಇತರ ಮುಖ್ಯವಾಹಿನಿಗೆ ಬರಬೇಕಂತ ಹೇಳುತ್ತಾ ನಾ ಬೇರೆ ಕಾರ್ಯಕ್ರಮ ವಿರುದ್ಧ ಸ್ವಾಮೀಜಿಯವರ ತಮ್ಮ ಆಶೀರ್ವಾದವನ್ನು ಪಡೆದು ನಾನು ನಿರ್ವಹಿಸಿದ್ದೇನೆ. ಮುಂದೆ ಕಾರ್ಯಕ್ರಮ ಬರಲಿ. ಸಾಕಷ್ಟು ನಿಮ್ಮ ಪ್ರಗತಿಯತ್ತ ಚರ್ಚೆಗಳಾಗಲಂತ ಹಾರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರೂ. ನಿಮಗೆ ಇದು ಒಂದೇ ಮಾತ್ರ ಕೆಲಸ ಮಾಡಬೇಕು, ಇದರಲ್ಲೇ ನೀವು ಇರಬೇಕು ಅನ್ನೋದನ್ನು ಹಿಂದಿನ ಕೆಲವು ನಿಬಂಧನೆಗಳನ್ನು ನಮ್ಮ ಮೇಲೆ ಹೇರಲಾಗಿದೆ. ಆದರೆ ಇವತ್ತು ನಾವು ಸ್ವತಂತ್ರರಾಗಿದ್ದೀವಿ, ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ. ನಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಕೂಡ ಇಂಜಿನಿಯರ್ ಆಗಬೇಕು, IT ಯಲ್ಲಿ ಇರಬೇಕು, ವಿದೇಶಗಳಲ್ಲಿ ಕೂಡ ಓದಬೇಕು ಅನ್ನೋ ದೃಢ ಸಂಕಲ್ಪ ಈ ಸಮಾವೇಶದಿಂದ ಒಂದು ಸಂದೇಶವನ್ನು ತಾವು ಒಯ್ಯಬೇಕಾಗಿದೆ. ಕೇವಲ ಇದೇ ವೃತ್ತಿಗೆ ನಾವು ಇರದೆ ಇದನ್ನ ಜೊತೆಗೆ ಬೇರೆ ಬೇರೆ ಕಸುಬುಗಳಿಗೆ, ಕಾರ್ಯಗಳಿಗೆ, ಉದ್ಯಮಿಗಳಿಗೆ ನಮ್ಮ ಸಮುದಾಯ ಹೋದಾಗ ಮಾತ್ರ ನಾವು ಇತರ ಸಮಾಜದಂತೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಾ ಇದೆ. ವಿಶೇಷವಾಗಿ ನೇಕಾರಿಕೆ ಬಹಳಷ್ಟು ಕಷ್ಟದಲ್ಲಿದೆ. ಸರ್ಕಾರ ಎಷ್ಟೇ ನಾವು ಇವತ್ತು ಸಹಕಾರ ಮಾಡಿದ್ರೆ ಅದನ್ನು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಹೀಗಾಗಿ ಇದರ ಜೊತೆಗೆ ತಾಂತ್ರಿಕ ಅತ್ಯಂತ ಟೆಕ್ನಾಲಜಿ ಬಂದಿದೆ, ಅದನ್ನು ಬಳಸುವಂಥ ಅವಶ್ಯಕತೆ ಇದೆ. ವಿಶೇಷವಾಗಿ ನಾನು ಧರಮ್ ಸಿಂಗ್ ಖಾತೆಯಲ್ಲಿ ಪ್ರಥಮ ಮಂತ್ರಿ ಆದಾಗ ನಾನು ಟೆಕ್ಸ್ಟೈಲ್ ಮಂತ್ರಿ ಆಗಿ ಈ ಸಮಾಜದ ಬಹಳಷ್ಟು ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಮೊದಲ ಮಂತ್ರಿ ಆಗಿದ್ದೆ ಟೆಕ್ಸ್ಟೈಲು. ಸೊ ಆ ಸಂದರ್ಭದಲ್ಲಿ ನಮ್ಮ ಕೊಡುಗೆ ಸರ್ಕಾರದ 4 ರೂಪಾಯಿ ಚಿಲ್ಲರೆ ಒಂದು ಯೂನಿಟ್ಗೆ ದರವನ್ನು ನಿಗದಿ ಮಾಡಿದ್ದು. ನಾವು ಬಂದ ಮೇಲೆ ₹1.25 ಆವಾಗೇನು ಮಾಡಿದ್ದೀವಿ, ಇವತ್ತು ಕೂಡ ಅದೇ ರೇಟನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಖುಷಿ ಆಗ್ತಾ ಇದೆ. ಹೀಗಾಗಿ ಇನ್ನೂ ಅನೇಕ ಸಮಸ್ಯೆಗಳನ್ನು ನಿಮ್ಮ ಮುಖಂಡರು ನಮ್ಮ ಗಮನಕ್ಕೆ, ನಮ್ಮ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಖಂಡಿತವಾಗಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ. ದೇವಾಂಗ ಸಮಾಜ ಈ 100 ವರ್ಷ ಸಂಭ್ರಮೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಿ ನೀವು ಎಲ್ಲ ಮುಖ್ಯವಾಹಿನಿಗಳಿಗೆ ಎಲ್ಲ ರಂಗಗಳಲ್ಲಿ ಪ್ರವೇಶ ಮಾಡಿ ನಾವು ಕೂಡ ಎಲ್ಲದರಲ್ಲಿ ಮಾಡಲಿಕ್ಕೆ ಸಮರ್ಥರಿದ್ದೀವಿ ತೋರಿಸಬೇಕಾದ ಕಾಲಘಟ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸಮಾವೇಶ ಅತ್ಯಂತ ಯಶಸ್ವಿ ಆಗಲಿ. ಬಹಳಷ್ಟು ಮಾನ್ಯರೇ ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಅವ್ರದ್ದೇ ಅಂತ ಅನುಭವಗಳನ್ನು, ಅವ್ರದ್ದೇ ಅಂತ ಸಂದೇಶಗಳನ್ನು ಈ ಸಮುದಾಯಕ್ಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ರಮೇಶ್ ಅವರ ನೇತೃತ್ವದಲ್ಲಿ ಈ ಸಮುದಾಯ ಇನ್ನಷ್ಟು ಪ್ರಗತಿ ಹೊಂದಲಿ ಅನ್ನೋ ಮಾತನ್ನು ಹೇಳುತ್ತಾ ಈ ಸಮಾವೇಶ ಯಶಸ್ವಿ ಆಗಲಿ. ತಾವು ಇತರ ಮುಖ್ಯವಾಹಿನಿಗೆ ಬರಬೇಕಂತ ಹೇಳುತ್ತಾ ನಾ ಬೇರೆ ಕಾರ್ಯಕ್ರಮ ವಿರುದ್ಧ ಸ್ವಾಮೀಜಿಯವರ ತಮ್ಮ ಆಶೀರ್ವಾದವನ್ನು ಪಡೆದು ನಾನು ನಿರ್ವಹಿಸಿದ್ದೇನೆ. ಮುಂದೆ ಕಾರ್ಯಕ್ರಮ ಬರಲಿ. ಸಾಕಷ್ಟು ನಿಮ್ಮ ಪ್ರಗತಿಯತ್ತ ಚರ್ಚೆಗಳಾಗಲಂತ ಹಾರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರೂ.